ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ENK ಲೆವೆಲ್ 3ಯ L&S ಪಠ್ಯಕ್ರಮದ ಮಾಡ್ಯೂಲ್ 6 ಕನ್ವರ್ಸೇಷನ್ಗೆ ಆತ್ಮೀಯ ಸ್ವಾಗತ. ಕನ್ವರ್ಸೇಷನ್ ಸರ್ಕಲ್ ಇತರ L&S ಚಟುವಟಿಕೆಗಳಂತೆ ಒಂದು ಹೋಲ್ ಕ್ಲಾಸ್ ಚಟುವಟಿಕೆಯಾಗಿದ್ದು, ಇಲ್ಲಿ ಎಲ್ಲಾ ಲೆವೆಲ್ನ ವಿದ್ಯಾರ್ಥಿಗಳು ಕನ್ವರ್ಸೇಷನ್ ನಲ್ಲಿ ಭಾಗವಹಿಸುತ್ತಾರೆ. ಪ್ರತಿಯೊಂದು ತರಗತಿಯ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗ್ರೀಟಿಂಗ್ಸ್ ಅನ್ನು ಪುನರಾವರ್ತಿಸುವುದರೊಂದಿಗೆ ತರಗತಿಯು ಪ್ರಾರಂಭವಾಗುತ್ತದೆ. ಲೆವೆಲ್ 2 ನಲ್ಲಿರುವ ವಿದ್ಯಾರ್ಥಿಗಳು ಲೆವೆಲ್ 1ರ ಕನ್ವರ್ಸೇಷನ್ ಅನ್ನು ಚೆನ್ನಾಗಿ ತಿಳಿದಿದ್ದಾರೆ. ಆದ್ದರಿಂದ ಗ್ರೀಟಿಂಗ್ಸ್ ಪರಿಚಯಿಸಿದ ನಂತರ ಶಿಕ್ಷಕರು ಮೊದಲ 15 ನಿಮಿಷಗಳನ್ನು ಲೆವೆಲ್ 1ರ ಕನ್ವರ್ಸೇಷನ್ ಅನ್ನು ಪರಿಚಯಿಸಲು ಕಳೆಯುತ್ತಾರೆ. ನಂತರ ಲೆವೆಲ್ 1 ಮತ್ತು ಲೆವೆಲ್ 2ನ ಪರ್ಯಾಯ ವೃತ್ತವನ್ನು ರಚಿಸಿ ವಿದ್ಯಾರ್ಥಿಗಳನ್ನು ಅಭ್ಯಾಸಿಸಲು ಬಿಡುತ್ತಾರೆ. ಲೆವೆಲ್ 2ನ ವಿದ್ಯಾರ್ಥಿಗಳು ಲೆವೆಲ್ 1ರ ವಿದ್ಯಾರ್ಥಿಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಸಹಾಯ ಮಾಡುತ್ತಾರೆ. ನಂತರ ಶಿಕ್ಷಕರು 3ನೇ ಲೆವೆಲ್ನ ವಿದ್ಯಾರ್ಥಿಗಳ ಬಳಿಗೆ ಹೋಗುತ್ತಾರೆ. ಲೆವೆಲ್ 3ರ ವಿದ್ಯಾರ್ಥಿಗಳು ಸ್ಕೂಲ್ ಅಥಾರಿಟೀಸ್, ಡಾಕ್ಟರ್, ಶಾಪ್ಕೀಪರ್ಸ್ ಗಳಂತೆ ಕಾಲ್ಪನಿಕ ಸಂಭಾಷಣೆಗಳಲ್ಲಿ ತೊಡಗುತ್ತಾರೆ. ದೈನಂದಿನ ಪರಿಸ್ಥಿತಿಗಳನ್ನು ನ್ಯಾವಿಗೇಟ್ ಮಾಡುತ್ತಾರೆ. ಹೆಚ್ಚಿನ ಕನ್ವರ್ಸೇಷನ್ ಸೆಂಟೆನ್ಸ್ಗಳನ್ನು ವಿದ್ಯಾರ್ಥಿಗಳು ಭರ್ತಿ ಮಾಡುವಂತೆ ಸೂಕ್ತ ಖಾಲಿ ಜಾಗಗಳೊಂದಿಗೆ ಒದಗಿಸಲಾಗಿದೆ. ಕೆಲವು ವಾಕ್ಯಗಳನ್ನು ಇಂಪ್ರೂವೈಸ್ ಮಾಡಲು ಮತ್ತು ಅವುಗಳನ್ನು ಇನ್ಯಾಕ್ಟ್ ಮಾಡಲು ಅವರಿಗೆ ಅವಕಾಶ ನೀಡಲಾಗಿದೆ. ಬನ್ನಿ ಶಿಕ್ಷಕರೇ, ನಾವೀಗ ಲೆವೆಲ್ 3ನ ವಿದ್ಯಾರ್ಥಿಗಳಿಗಾಗಿ ಈ ಕನ್ವರ್ಸೇಷನ್ ಆಕ್ಟಿವಿಟೀಸ್ ಗಳನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದನ್ನು ನೋಡೋಣ. Conversation Exercise 1 Milestone 2 Visit to the Doctor. Milestone 2ನ ಮೊದಲ ಥೀಮ್ ಮೈ ಬಾಡಿನಲ್ಲಿ ವಿದ್ಯಾರ್ಥಿಗಳಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದು ಸಹಾಯಕ್ಕಾಗಿ ಡಾಕ್ಟರ್ ಅನ್ನು ಭೇಟಿ ಮಾಡುವಂತೆ ಊಹಿಸಿಕೊಳ್ಳಲು ಹೇಳಲಾಗುತ್ತದೆ. ಇದರಂತೆ ವಿದ್ಯಾರ್ಥಿಗಳು ಕಾನ್ವರ್ಸೇಷನ್ ಅನ್ನು ರೂಪಿಸುತ್ತಾರೆ ಮತ್ತು ಇನ್ಯಾಕ್ಟ್ ಮಾಡುತ್ತಾರೆ. Step 1. Tell students that they should practice a conversation between a doctor and a patient. ಶಿಕ್ಷಕರೇ, ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಮತ್ತು ಪೇಷಂಟ್ ನಡುವಿನ ಸಂಭಾಷಣೆಯನ್ನು ಪ್ರಾಕ್ಟೀಸ್ ಮಾಡಬೇಕೆಂದು ತಿಳಿಸಿ. ಈ ಸಿಚುಯೇಷನ್ ಅನ್ನು ವಿವರಿಸಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ಕನ್ವರ್ಸೇಷನ್ ಅನ್ನು ನೆನಪಿಸಿಕೊಳ್ಳಬಹುದೇ ಅಥವಾ ಯೋಚಿಸಬಹುದೇ ಎಂದು ಅವರಿಗೆ ಕೇಳಿ. ನಂತರ ವರ್ಕ್ಬುಕ್ ನಲ್ಲಿ ನೀಡಲಾದ ಮಾದರಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ ಗಳನ್ನು ಓದಿ ಆ ವಾಕ್ಯಗಳ ಅರ್ಥವೇನು ಎಂಬುದನ್ನು ವಿವರಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿ. ವಿದ್ಯಾರ್ಥಿಗಳು ಸೆಂಟೆನ್ಸ್ ಮತ್ತು ಅದರ ಆಲ್ಟರ್ನೇಟಿವ್ಸ್ ಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನೆನಪಿಡಿ, ವಿದ್ಯಾರ್ಥಿಗಳು ಆಲ್ಟರ್ನೇಟಿವ್ಸ್ ಗಳ ಆಯ್ಕೆ ಮಾಡುವ ಲಾಜಿಕ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಎಕ್ಸಾಂಪಲ್, ದ ಡಾಕ್ಟರ್ ಚೆಕ್ಸ್ ದ ಟೆಂಪರೇಚರ್ ಇಫ್ ದ ಪೇಷಂಟ್ ಹ್ಯಾಸ್ ಎ ಫೀವರ್. ವರ್ಕ್ಬುಕ್ ನಲ್ಲಿನ ಖಾಲಿ ಜಾಗಗಳನ್ನು ಭರ್ತಿ ಮಾಡಲು ಅನುಸರಿಸಬೇಕಾದ ಹಂತಗಳನ್ನೂ ಕೂಡ ವಿದ್ಯಾರ್ಥಿಗಳಿಗೆ ವಿವರಿಸಿ. ಸ್ಟೆಪ್ 2. ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ ನಲ್ಲಿ ವರ್ಕ್ ಮಾಡುತ್ತಾರೆ. ಕನ್ವರ್ಸೇಷನ್ಸ್ ಗಳ ಆಯ್ಕೆಗಳನ್ನು ನಿರ್ಧರಿಸಿ, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ, ಕೊಟ್ಟಿರುವ ಮಾಡೆಲ್ ಸೆಂಟೆನ್ಸ್ ಗಳನ್ನು ಪೂರ್ಣಗೊಳಿಸಿ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಸ್ಟೆಪ್ 3. ಸ್ಟೂಡೆಂಟ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕನ್ವರ್ಸೇಷನ್ ಅನ್ನು ಪ್ರಾಕ್ಟೀಸ್ ಮಾಡುತ್ತಾರೆ ಮತ್ತು ಪ್ರತಿ ಭಾಗವನ್ನು ಸರದಿಯ ಪ್ರಕಾರ ಅಭಿನಯಿಸುತ್ತಾರೆ. ಶಿಕ್ಷಕರೇ, ವಿದ್ಯಾರ್ಥಿಗಳ ಈ ಪ್ರಾಕ್ಟೀಸ್ ಸೆಷನ್ ಅನ್ನು ನೀವು ರಿವ್ಯೂ ಮಾಡಿ ಇಂಪ್ರೂವ್ಮೆಂಟ್ಗಾಗಿ ಕ್ರಮಗಳನ್ನು ಸೂಚಿಸಿ. ಸ್ಟೆಪ್ 4. ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ವಿದ್ಯಾರ್ಥಿಗಳು ಈ ಹಂತದಲ್ಲಿ ತರಗತಿಯಲ್ಲಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ ಅನ್ನು ಡ್ರಾಮಾ ಅಥವಾ ರೋಲ್ ಪ್ಲೇಯ ರೂಪದಲ್ಲಿ
ಸರಿಯಾದ ಆಕ್ಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಹಾಗೂ ವಾಯ್ಸ್ ಮಾಡ್ಯುಲೇಷನ್ ನೊಂದಿಗೆ ಅಭಿನಯಿಸುತ್ತಾರೆ. ಇದಾದ ನಂತರ ಕೊನೆಯದಾಗಿ ರಿವ್ಯೂ. ಇದಕ್ಕಾಗಿ ನೀವು ವಿದ್ಯಾರ್ಥಿಗಳ ಕನ್ವರ್ಸೇಷನ್ ಎಕ್ಸ್ಚೇಂಜ್ ನ ಇನ್ಯಾಕ್ಟ್ ಅನ್ನು ರಿವ್ಯೂ ಮಾಡಲು ವಿದ್ಯಾರ್ಥಿಗಳು ಪದಗಳನ್ನು ತಿಳಿದಿದ್ದಾರೆಯೇ ಮತ್ತು ಅದನ್ನು ಸ್ಪಷ್ಟತೆಯಿಂದ ಹೇಳುತ್ತಾರೆಯೇ, ವಿದ್ಯಾರ್ಥಿಗಳು ಕನ್ವರ್ಸೇಷನ್ ನಲ್ಲಿ ಬಳಸುವ ಕ್ವೆಶ್ಚನ್ಸ್, ಆನ್ಸರ್ಸ್ ಅಥವಾ ಡಿಮ್ಯಾಂಡ್ಸ್ ಗಳನ್ನು ಕರೆಕ್ಟ್ ಇಂಟೋನೇಷನ್ ಮೂಲಕ ಹೇಳುತ್ತಾರೆಯೇ ಹಾಗೂ ವಿದ್ಯಾರ್ಥಿಗಳು ಸರಿಯಾದ ಉಚ್ಚಾರಣೆಯನ್ನು ಬಳಸುತ್ತಾರೆಯೇ ಎಂಬ ಅಂಶಗಳನ್ನು ಗಮನಿಸಬೇಕು. ಶಿಕ್ಷಕರೇ, ನಾನೀಗ ಹೇಳುವ ಅಂಶವನ್ನು ಸರಿಯಾಗಿ ಗಮನವಿಟ್ಟು ಕೇಳಿ. ಎಲ್ಲ ಮೈಲ್ಸ್ಟೋನ್ಗಳ ಕನ್ವರ್ಸೇಷನ್ ಎಕ್ಸರ್ಸೈಸ್ಗಳಲ್ಲಿ ಒಟ್ಟು 4 ಸ್ಟೆಪ್ ಮತ್ತು ರಿವ್ಯೂ ಚಟುವಟಿಕೆಗಳಿದ್ದು, ಸ್ಟೆಪ್ 3 ಮತ್ತು ಸ್ಟೆಪ್ 4 ಅಂಡ್ ರಿವ್ಯೂ ಒಂದೇ ತೆರನಾಗಿ ನಡೆಯುತ್ತದೆ. ಆದ್ದರಿಂದ ಇನ್ನು ಮುಂದಿನ ಮೈಲ್ಸ್ಟೋನ್ಗಳಲ್ಲಿ ಈ ಹಂತಗಳನ್ನು ಹೇಳಲಾಗುವುದಿಲ್ಲ. ಕೇವಲ ಮೊದಲ 2 ಹಂತಗಳನ್ನು ತಿಳಿಸಲಾಗುತ್ತದೆ. ಆದರೆ ನೀವು ಸ್ಟೆಪ್ 3, ಸ್ಟೆಪ್ 4 ಅಂಡ್ ರಿವ್ಯೂ ಅನ್ನು ಈ ಮೈಲ್ಸ್ಟೋನ್ನಲ್ಲಿ ತಿಳಿಸಿದಂತೆ ಉಳಿದೆಲ್ಲ ಮೈಲ್ಸ್ಟೋನ್ಗಳಲ್ಲೂ ಮಾಡಲೇಬೇಕು. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 3ರ ಕನ್ವರ್ಸೇಷನ್ ಎಕ್ಸರ್ಸೈಸ್ ಬಗ್ಗೆ ತಿಳಿಯೋಣ. ಕನ್ವರ್ಸೇಷನ್ ಎಕ್ಸರ್ಸೈಸ್ 2, ಮೈಲ್ಸ್ಟೋನ್ 3, ಜಾಯ್ನಿಂಗ್ ಸ್ಕೂಲ್. ಮೈಲ್ಸ್ಟೋನ್ 3 ಮೈ ಫ್ಯಾಮಿಲಿ ಥೀಮ್ನ ಅಡಿಯಲ್ಲಿ ಜಾಯ್ನಿಂಗ್ ಸ್ಕೂಲ್ ಎಂಬ ವಿಷಯದಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಮುಖ್ಯಾಧ್ಯಾಪಕರೊಂದಿಗೆ ಶಾಲೆಯಲ್ಲಿ ಅಡ್ಮಿಷನ್ ಪಡೆಯಲು ಕನ್ವರ್ಸೇಷನ್ ಅನ್ನು ರೂಪಿಸುತ್ತಾರೆ. ಇದನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ತಿಳಿಯೋಣವೇ? ಸ್ಟೆಪ್ 1. Tell students that they should now practice a conversation. ಶಾಲೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿ ಮತ್ತು ಶಾಲಾ ಮುಖ್ಯಾಧ್ಯಾಪಕರ ನಡುವೆ ನಡೆಯುವ ಸಂಭಾಷಣೆಯನ್ನು ಅಭ್ಯಾಸ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿ. ಮೊದಲಿಗೆ ಇಂಟ್ರೊಡ್ಯೂಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಅಡ್ಮಿಷನ್ ಟು ಸ್ಕೂಲ್, ಅಂದರೆ ಸಂಭಾಷಣೆಯ ಮುಖ್ಯ ಕಾನ್ಸೆಪ್ಟ್ಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿ. ಉದಾಹರಣೆಗೆ, ವೆನ್ ಡು ವಿ ಜಾಯಿನ್ ಸ್ಕೂಲ್? ಕ್ಯಾನ್ ವಿ ಜಾಯಿನ್ ಇನ್ ದ ಮಿಡ್ಲ್ ಆಫ್ ದ ಇಯರ್? ಹೌ ಓಲ್ಡ್ ಶುಡ್ ವಿ ಬಿ ಟು ಜಾಯಿನ್ ಕ್ಲಾಸ್ 1, 2, 3, 4 or 5? Can a 6-year-old join the class 3? Can an 8-year-old join the class 1? Can a 6-year-old ask for admission to class 3? ಇತ್ಯಾದಿ. ನಂತರ ಕೀ ಸೆಂಟೆನ್ಸ್ಗಳನ್ನು ಖಾಲಿ ಜಾಗಗಳೊಂದಿಗೆ ನೀಡಲಾಗಿದೆ ಎಂದು ವಿವರಿಸಿ ಕೊಟ್ಟಿರುವ ಕೀವರ್ಡ್ಸ್ಗಳಲ್ಲಿ ಸರಿಯಾದ ಆಯ್ಕೆಗಳೊಂದಿಗೆ ಭರ್ತಿ ಮಾಡಬೇಕು ಎಂದು ತಿಳಿಸಿ. ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವ ಲಾಜಿಕ್ ಅನ್ನು ಸಹ ವಿವರಿಸಬೇಕು. ಉದಾಹರಣೆಗೆ, ವೆನ್ ಶುಡ್ ಸರ್ ಆರ್ ಮೇಡಮ್ ಬಿ ಯೂಸ್ಡ್? ಇತ್ಯಾದಿ. ಸೆಂಟೆನ್ಸ್ಗಳನ್ನು ಓದಿ ಮತ್ತು ಅದರ ಅರ್ಥವನ್ನು ವಿವರಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿ. ವಿದ್ಯಾರ್ಥಿಗಳು ಸೆಂಟೆನ್ಸ್ಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸ್ಟೆಪ್ 2. ಸ್ಟೂಡೆಂಟ್ಸ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ ನಲ್ಲಿ ವರ್ಕ್ ಮಾಡುತ್ತಾರೆ. ಕಾನ್ವರ್ಸೇಷನ್ಸ್ ಆಯ್ಕೆಗಳನ್ನು ನಿರ್ಧರಿಸಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಕೊಟ್ಟಿರುವ ಮಾಡೆಲ್ ಸೆಂಟೆನ್ಸ್ಗಳನ್ನು ಪೂರ್ಣಗೊಳಿಸಿ ರಿವ್ಯೂಗಾಗಿ ಶಿಕ್ಷಕರ ಬಳಿಗೆ ಬರುತ್ತಾರೆ. ಸ್ಟೆಪ್ 3. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್ ಮತ್ತು ಸ್ಟೆಪ್ 4. ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನ ಇನ್ಯಾಕ್ಟ್ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೋನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 4ರ ಕನ್ವರ್ಸೇಷನ್ ಎಕ್ಸರ್ಸೈಸ್ ಬಗ್ಗೆ ತಿಳಿಯೋಣ. ಕನ್ವರ್ಸೇಷನ್ ಎಕ್ಸರ್ಸೈಸ್ 3, ಮೈಲ್ಸ್ಟೋನ್ 4, ಐ ವಾಂಟ್ ಎ ಮೊಬೈಲ್ ಫೋನ್.
ಮೈಲ್ಸ್ಟೋನ್ 4ರ ಮೈ ನೇಬರ್ಹುಡ್ ಥೀಮ್ನ ಅಡಿಯಲ್ಲಿ ಟೋಟೋ ಅಂಡ್ ದ ಕ್ಯಾಟ್ ಸ್ಟೋರಿಯಲ್ಲಿನ ಟೋಟೋ ಕ್ಯಾಟ್ ಮತ್ತು ಪಾಪಾ ಕ್ಯಾಟ್ ನಡುವಿನ ಕನ್ವರ್ಸೇಷನ್ ನಂತೆಯೇ ಇಲ್ಲಿ ಚೈಲ್ಡ್ ಅಂಡ್ ಪೇರೆಂಟ್ನ ನಡುವಿನ ಕನ್ವರ್ಸೇಷನ್ ಎಕ್ಸ್ಚೇಂಜ್ ನಡೆಯುತ್ತದೆ. ಅಲ್ಲಿ ಕಥೆಯಲ್ಲಿ ಟೋಟೋ ಕ್ಯಾಟ್ ಟೋಪಿಯನ್ನು ಬಯಸುತ್ತಾನೆ. ಆದರೆ ಟೋಟೋ ಕ್ಯಾಟ್ ಟೋಪಿಯನ್ನು ಧರಿಸಲು ತುಂಬಾ ಚಿಕ್ಕವನು ಎಂದು ಪಾಪಾ ಕ್ಯಾಟ್ ಭಾವಿಸುತ್ತಾನೆ. ಇದನ್ನು ಇಲ್ಲಿ ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಸ್ಟೆಪ್ 1. Ask students if they remember the conversation between Toto cat and Papa cat. ಈ ಹಂತದಲ್ಲಿ ಟೋಟೋ ಕ್ಯಾಟ್ ಮತ್ತು ಪಾಪಾ ಕ್ಯಾಟ್ ನಡುವಿನ ಸಂಭಾಷಣೆ ನೆನಪಿದೆಯೇ ಎಂದು ವಿದ್ಯಾರ್ಥಿಗಳನ್ನು ಕೇಳಿ. ಅದರಂತೆಯೇ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪಾಪಾ ಅಥವಾ ಮಮ್ಮ ನಡುವೆ ಇದೇ ರೀತಿಯ ಸಂಭಾಷಣೆಯನ್ನು ರಚಿಸಬೇಕು ಎಂದು ಅವರಿಗೆ ವಿವರಿಸಿ. ವಿದ್ಯಾರ್ಥಿಗಳು ತಮ್ಮ ಪಾಪಾ ಅಥವಾ ಮಾಮಾಗೆ ಮೊಬೈಲ್ ಫೋನ್ ಬೇಕೆಂದು ಕೇಳಿದಾಗ ಟೋಪಿ ಧರಿಸಲು ಟೋಟೋ ತುಂಬಾ ಚಿಕ್ಕವನು ಎಂದು ಪಾಪಾ ಕ್ಯಾಟ್ ಭಾವಿಸಿದಂತೆಯೇ ಪೋಷಕರು ಸಹ ಮಕ್ಕಳು ಫೋನ್ ಮಾಡಲು ತುಂಬಾ ಚಿಕ್ಕವರಾಗಿದ್ದಾರೆ ಎಂದು ಭಾವಿಸುತ್ತಾರೆ ಎಂದು ವಿವರಿಸಿ. ಆದರೆ ಫೋನ್ ಖರೀದಿಸಲು ಮನವೊಲಿಸುವ ಕಾರಣವನ್ನು ಕಂಡುಹಿಡಿಯುವುದು ಈಗ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಎಂದು ತಿಳಿಸಿ. ಕಾನ್ವರ್ಸೇಷನ್ ಸೆಂಟೆನ್ಸ್ಗಳನ್ನು 1 by 1 ಆಗಿ ಓದಿ ಆ ವಾಕ್ಯಗಳ ಅರ್ಥವನ್ನು ವಿವರಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿ. ಶಿಕ್ಷಕರೇ, ನೀವೀಗ ವಾಕ್ಯಗಳನ್ನು ಓದಿ ಅರ್ಥವನ್ನು ವಿವರಿಸುವುದನ್ನು ಬಿಟ್ಟು ವಿದ್ಯಾರ್ಥಿಗಳೇ ಆ ವಾಕ್ಯಗಳನ್ನು ಓದಿ ವಾಕ್ಯಗಳನ್ನು ವಿವರಿಸಲು ಅವಕಾಶ ನೀಡಿ. ಸ್ಟೆಪ್ 2. ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ ನಲ್ಲಿ ವರ್ಕ್ ಮಾಡುತ್ತಾರೆ. ಕಾನ್ವರ್ಸೇಷನ್ಸ್ ಆಯ್ಕೆಗಳನ್ನು ನಿರ್ಧರಿಸಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಕೊಟ್ಟಿರುವ ಮಾಡೆಲ್ ಸೆಂಟೆನ್ಸ್ಗಳನ್ನು ಪೂರ್ಣಗೊಳಿಸಿ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಕೊನೆಯ ಸಾಲನ್ನು ಭರ್ತಿ ಮಾಡಲು ಕಾರಣವನ್ನು ಚರ್ಚಿಸಿ ಅಂತಿಮಗೊಳಿಸಬಹುದು. ಆಗಾಗ್ಗೆ ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಮಾತೃಭಾಷೆಯನ್ನು ಬಳಸಬಹುದು. ಆದ್ದರಿಂದಾಗಿ ಈ ವಾಕ್ಯಗಳನ್ನು ಇಂಗ್ಲಿಷ್ಗೆ ಭಾಷಾಂತರಿಸಲು ಅವರಿಗೆ ಸಹಾಯ ಮಾಡಿ. ಸ್ಟೆಪ್ 3. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್ ಮತ್ತು ಸ್ಟೆಪ್ 4. ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ ನ ಇನ್ಯಾಕ್ಟ್ ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೋನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 5ರ ಕನ್ವರ್ಸೇಷನ್ ಎಕ್ಸರ್ಸೈಸ್ ಬಗ್ಗೆ ತಿಳಿಯೋಣವೇ? ಕಾನ್ವರ್ಸೇಷನ್ ಎಕ್ಸರ್ಸೈಸ್ 4 ಮೈಲ್ಸ್ಟೋನ್ 5 ಮೈ ಫೇವರೇಟ್ ಬರ್ಡ್. ಮೈಲ್ಸ್ಟೋನ್ 5 ನಲ್ಲಿ ಕಲರ್ಸ್ ಥೀಮ್ನ ಅಡಿಯಲ್ಲಿ ಮೈ ಫೇವರೇಟ್ ಬರ್ಡ್ ಎಂಬ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ನೀಡಿದ ಸುಳಿವುಗಳನ್ನು ಬಳಸಿಕೊಂಡು ತಮ್ಮ ನೆಚ್ಚಿನ ಹಕ್ಕಿಯ ಬಗ್ಗೆ ಚರ್ಚಿಸುವ ಇಬ್ಬರು ಸ್ನೇಹಿತರ ನಡುವಿನ ಸಂಭಾಷಣೆಯನ್ನು ರೂಪಿಸುತ್ತಾರೆ. ಸ್ಟೆಪ್ 1. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕಾನ್ವರ್ಸೇಷನ್. ಈ ಹಂತದಲ್ಲಿ ತಮ್ಮ ನೆಚ್ಚಿನ ಪಕ್ಷಿಯ ಬಗ್ಗೆ ಇಬ್ಬರ ನಡುವಿನ ಸಂಭಾಷಣೆಯನ್ನು ಅಭ್ಯಾಸ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿ. ವಿದ್ಯಾರ್ಥಿಗಳು ಮಾಡೆಲ್ ಕನ್ವರ್ಸೇಷನ್ ಎಕ್ಸ್ಚೇಂಜ್ ಅನ್ನು ಓದಲು ಮತ್ತು ವಿವರಿಸಲು ಬಿಡಿ. ಕೀವರ್ಡ್ಸ್ ನಲ್ಲಿ ಒದಗಿಸಲಾದ ಕ್ಲೂಸ್ಗಳಿಂದ ಪಾಸಿಬಲ್ ವರ್ಡ್ಸ್ ಗಳನ್ನು ಆಯ್ಕೆ ಮಾಡುವ ಮೂಲಕ ಖಾಲಿ ಜಾಗಗಳನ್ನು ಹೇಗೆ ಭರ್ತಿ ಮಾಡುವುದು ಎಂಬುದನ್ನು ವಿವರಿಸಿ. ಖಾಲಿ ಜಾಗಗಳನ್ನು ಭರ್ತಿ ಮಾಡಲು ಅವರು ಅನುಸರಿಸಬೇಕಾದ ಹಂತಗಳನ್ನು ಕೂಡ ವಿವರಿಸಿ. ಸ್ಟೆಪ್ 2. ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ ನಲ್ಲಿ ವರ್ಕ್ ಮಾಡುತ್ತಾರೆ. ಕನ್ವರ್ಸೇಷನ್ಸ್ ಆಯ್ಕೆಗಳನ್ನು ನಿರ್ಧರಿಸಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ
ಕೊಟ್ಟಿರುವ ಮಾಡೆಲ್ ಸೆಂಟೆನ್ಸ್ಗಳನ್ನು ಪೂರ್ಣಗೊಳಿಸಿ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಸ್ಟೆಪ್ 3 ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್ ಮತ್ತು ಸ್ಟೆಪ್ 4 ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನ ಇನ್ಯಾಕ್ಟ್ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೊನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 6ರ ಕಾನ್ವರ್ಸೇಷನ್ ಎಕ್ಸರ್ಸೈಸ್ ಬಗ್ಗೆ ತಿಳಿಯೋಣವೇ? ಕಾನ್ವರ್ಸೇಷನ್ ಎಕ್ಸರ್ಸೈಸ್ 5 ಮೈಲ್ಸ್ಟೋನ್ 6 ಐ ವಾಂಟ್ ಟು ಬೈ ಅ ಫ್ರೂಟ್. ಮೈಲ್ಸ್ಟೋನ್ 6ರಲ್ಲಿ ನಂಬರ್ಸ್ ಥೀಮ್ನ ಅಡಿಯಲ್ಲಿ ಐ ವಾಂಟ್ ಟು ಬೈ ಅ ಫ್ರೂಟ್ ಎಂಬ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಮತ್ತು ಹಣ್ಣಿನ ಮಾರಾಟಗಾರನ ನಡುವಿನ ಕಾನ್ವರ್ಸೇಷನ್ ಅನ್ನು ರೂಪಿಸುತ್ತಾರೆ. ಅವರು ಮಾರಾಟಗಾರನೊಂದಿಗೆ ಬಾರ್ಗೇನ್ ಅಂದರೆ ಚೌಕಾಸಿ ಮಾಡಬೇಕು, ಬೆಲೆಯನ್ನು ಕಡಿಮೆ ಮಾಡಲು ಕೇಳಬೇಕು. ಇತರ ಕಾನ್ವರ್ಸೇಷನ್ಸ್ಗಳಂತೆ ಇಲ್ಲಿ ಅನುಸರಿಸಬೇಕಾದ ಹಂತಗಳನ್ನು ಕೂಡ ನಾವೀಗ ತಿಳಿಯೋಣ. ಸ್ಟೆಪ್ 1 ಎಕ್ಸ್ಪ್ಲೇನ್ ದ ಕಾಂಟೆಕ್ಸ್ಟ್ ಆಫ್ ದ ಕನ್ವರ್ಸೇಷನ್. ಕಾನ್ವರ್ಸೇಷನ್ನ ಸಂದರ್ಭವನ್ನು ವಿವರಿಸಿ. ಹ್ಯಾವ್ ದೇ ಸೀನ್ ದೇರ್ ಮದರ್ ವೆನ್ ದೇ ಗೋ ಟು ಬೈ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಆರ್ ಎನಿಥಿಂಗ್? ಅಂದರೆ ತರಕಾರಿ ಅಥವಾ ಹಣ್ಣುಗಳನ್ನು ಖರೀದಿಸಲು ಹೋದಾಗ ಅವರು ತಮ್ಮ ತಾಯಂದಿರನ್ನು ನೋಡಿದ್ದಾರೆಯೇ? ಡೂ ದೇ ಜಸ್ಟ್ ಪೇ ವಾಟ್ ಎವರ್ ದ ವೆಂಡರ್ ಆಸ್ಕ್? ಮಾರಾಟಗಾರರು ಕೇಳಿದಷ್ಟು ಹಣವನ್ನು ಒಟ್ಟಾರೆಯಾಗಿ ಅವರು ಪಾವತಿಸಿದ್ದಾರೆಯೇ? ವಾಟ್ ಡು ದೇ ಡೂ? ಅವರು ಏನು ಮಾಡುತ್ತಾರೆ? ನಂತರ ಅವರಿಗೆ ಚೌಕಾಶಿಯ ಪ್ರಕ್ರಿಯೆಯನ್ನು ವಿವರಿಸಲು ಅನುಮತಿಸಿ. ಶಿಕ್ಷಕರೇ, ನೀವು ವಿದ್ಯಾರ್ಥಿಗಳಿಗೆ ಹಣ್ಣುಗಳ ಬೆಲೆಯನ್ನು ಕಡಿಮೆ ಮಾಡಲು ಬಾರ್ಗೇನ್ ಮಾಡುವಂತೆ ನಿಮ್ಮ ಮತ್ತು ಫ್ರೂಟ್ ವೆಂಡರ್ ನಡುವಿನ ಕನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕೆಂದು ತಿಳಿಸಿ. ಮಾದರಿ ವಾಕ್ಯಗಳನ್ನು ಓದಿ ಅರ್ಥವನ್ನು ವಿವರಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿ. ಬಾರ್ಗೇನ್ ಮಾಡುವ ತಾರ್ಕಿಕತೆಯನ್ನು ವಿವರಿಸಿ. ಅವರು ಬಾರ್ಗೇನ್ ಮಾಡುವಾಗ ಹೆಚ್ಚಿನ ಬೆಲೆಯನ್ನು ಕೇಳಬೇಕೇ ಅಥವಾ ಕಡಿಮೆ ಬೆಲೆಯನ್ನು ಕೇಳಬೇಕೇ ಎಂದು ವಿದ್ಯಾರ್ಥಿಗಳಿಗೆ ಕೇಳಿ. ನೀವು ಒಂದು ಬೆಲೆ ಕೇಳಿದಾಗ ವೆಂಡರ್ ಅನ್ನು ಹೆಚ್ಚಿನ ಬೆಲೆಯನ್ನು ಕೇಳಬೇಕೇ ಅಥವಾ ಕಡಿಮೆ ಬೆಲೆಯನ್ನು ಕೇಳಬೇಕೇ ಎಂಬ ಮುಂತಾದ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸಿ. ಅಂತಿಮವಾಗಿ ವಿದ್ಯಾರ್ಥಿಗಳು ಹಣ್ಣನ್ನು ಖರೀದಿಸುವ ಅಥವಾ ಖರೀದಿಸದೆ ಹೋಗುವಾಗ ಹೇಳುವ ಕೊನೆಯ ಸಾಲನ್ನು ರಚಿಸಬೇಕು ಎಂದು ವಿವರಿಸಿ. ಸ್ಟೆಪ್ 2 ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ವಿದ್ಯಾರ್ಥಿಗಳು ಈ ಹಂತದಲ್ಲಿ ಪೇರ್ಸ್ನಲ್ಲಿ ವರ್ಕ್ ಮಾಡುತ್ತಾರೆ. ಕನ್ವರ್ಸೇಷನ್ ಚಾಯ್ಸ್ಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಪ್ರೈಸ್ ಅಂಡ್ ಫ್ರೂಟ್ಸ್ಗಳನ್ನು ಚಾಯ್ಸ್ ಮಾಡುತ್ತಾರೆ. ಪ್ರತಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಕಂಪ್ಲೀಟ್ ಮಾಡಿ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಸ್ಟೆಪ್ 3 ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್ ಮತ್ತು ಸ್ಟೆಪ್ 4 ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನ ಇನ್ಯಾಕ್ಟ್ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೊನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 7ರ ಕಾನ್ವರ್ಸೇಷನ್ ಎಕ್ಸರ್ಸೈಸ್ ಬಗ್ಗೆ ತಿಳಿಯೋಣ. ಕಾನ್ವರ್ಸೇಷನ್ ಎಕ್ಸರ್ಸೈಸ್ 6 ಮೈಲ್ಸ್ಟೋನ್ 7 ವೇರ್ ಆರ್ ಯು ಗೋಯಿಂಗ್? ಮೈಲ್ಸ್ಟೋನ್ 7ರಲ್ಲಿ ಅನಿಮಲ್ಸ್ ಅಂಡ್ ಬರ್ಡ್ಸ್ ಎಂಬ ಥೀಮ್ನ ಅಡಿಯಲ್ಲಿ ಅನಿಮಲ್ಸ್ ನೊಂದಿಗೆ ಇಮ್ಯಾಜಿನರಿ ಕನ್ವರ್ಸೇಷನ್ ಅನ್ನು ವಿದ್ಯಾರ್ಥಿಗಳು ರೂಪಿಸುತ್ತಾರೆ. ಈ ಎಕ್ಸರ್ಸೈಸ್ ವಿದ್ಯಾರ್ಥಿಗಳಿಗೆ ನೀಡುವ ಆಯ್ಕೆಗಳ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚು ಕಷ್ಟಕರವಾಗಿದೆ.
ವಿದ್ಯಾರ್ಥಿಗಳು ತಾವು ಬಯಸುವ ಅನಿಮಲ್, ಆ ಅನಿಮಲ್ ಹೋಗಬಯಸುವ ಡೆಸ್ಟಿನೇಷನ್ ಮತ್ತು ಆ ಡೆಸ್ಟಿನೇಷನ್ಗೆ ಹೋಗುವ ಉದ್ದೇಶವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸ್ಟೆಪ್ 1. Explain that the conversation is between the student and the imaginary animals. ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಡೆಯುವ ಕನ್ವರ್ಸೇಷನ್ ವಿದ್ಯಾರ್ಥಿ ಮತ್ತು ಕಾಲ್ಪನಿಕ ಪ್ರಾಣಿಗಳ ನಡುವೆ ಇದೆ ಎಂದು ವಿವರಿಸಿ. ಹಸು ಮತ್ತು ಕುದುರೆಯ ಉದಾಹರಣೆಯ ಆಧಾರದ ಮೇಲೆ ಸಂಭಾಷಣೆ ಹೇಗೆ ಮುಂದುವರಿಯಬೇಕು ಎಂಬುದನ್ನು ವಿವರಿಸಿ. ವಿದ್ಯಾರ್ಥಿಗಳಿಗೆ ಪೇರ್ಸ್ನಲ್ಲಿ ಕೆಲಸ ಮಾಡಲು ತಿಳಿಸಿ ವಿವಿಧ ಪ್ರಾಣಿಗಳ ಪಾತ್ರವನ್ನು ಆರಿಸಿಕೊಳ್ಳುವಂತೆ ಸೂಚಿಸಿ. ವೇರ್ ಆರ್ ಯು ಗೋಯಿಂಗ್ ಎಂಬ ಪ್ರಶ್ನೆಗೆ ಸೂಕ್ತ ಉತ್ತರದ ಬಗ್ಗೆ ಯೋಚಿಸಲು ಅವರಿಗೆ ಅನುವು ಮಾಡಿಕೊಡಿ. ಸ್ಟೆಪ್ 2. ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ಗಳಲ್ಲಿ ಕೆಲಸ ಮಾಡುತ್ತಾರೆ. ಕಾನ್ವರ್ಸೇಷನ್ ಚಾಯ್ಸ್ಗಳನ್ನು ನಿರ್ಧರಿಸುತ್ತಾರೆ. ವಿದ್ಯಾರ್ಥಿಗಳು ಇದನ್ನು ಮೊದಲು ಮಾತೃಭಾಷೆಯಲ್ಲಿ ಮಾಡಿ ಇಂಗ್ಲಿಷ್ಗೆ ಭಾಷಾಂತರಿಸಿ ಮಾಡೆಲ್ ಸೆಂಟೆನ್ಸ್ಗಳ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಶಿಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾದ ಪ್ರಮುಖ ಅಂಶ ಅನಿಮಲ್, ಅದರ ಡೆಸ್ಟಿನೇಷನ್ ಮತ್ತು ಆ ಡೆಸ್ಟಿನೇಷನ್ಗೆ ಹೋಗುವ ಉದ್ದೇಶ ಇವು ಒಂದಕ್ಕೊಂದು ಸಾಮ್ಯತೆಯನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ಎ ಟೈಗರ್ ಗೋಯಿಂಗ್ ಟು ದ ಜಂಗಲ್, ನಾಟ್ ಎ ಕೌ. ಅಂದರೆ ಕಾಡಿಗೆ ಹೋಗುವ ಪ್ರಾಣಿ ಹುಲಿಯಾಗಿರಬಹುದೇ ಹೊರತು ಹಸುವಲ್ಲ. ಸ್ಟೆಪ್ 3. ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್. ಮತ್ತು ಸ್ಟೆಪ್ 4. ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನ ಇನ್ಯಾಕ್ಟ್ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೊನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಶಿಕ್ಷಕರೇ, ನಾವೀಗ ಮೈಲ್ಸ್ಟೋನ್ 8ರ ಕಾನ್ವರ್ಸೇಷನ್ ಎಕ್ಸರ್ಸೈಸ್ ನ ಬಗ್ಗೆ ತಿಳಿಯೋಣವೇ? ಕಾನ್ವರ್ಸೇಷನ್ ಎಕ್ಸರ್ಸೈಸ್ 7, ಮೈಲ್ಸ್ಟೋನ್ 8, ಎ ಟೆಲಿಫೋನ್ ಕಾನ್ವರ್ಸೇಷನ್. ಕೊನೆಯದಾಗಿ ವಿದ್ಯಾರ್ಥಿಗಳು ಮೈಲ್ಸ್ಟೋನ್ 8ರ ಟ್ರಾನ್ಸ್ಪೋರ್ಟ್ ಥೀಮ್ಗೆ ತಲುಪುತ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ತುರ್ತು ಪರಿಸ್ಥಿತಿಗೆ ಪ್ರತಿಕ್ರಿಯಿಸಲು ಮತ್ತು ಅವರಿಗೆ ಸಹಾಯ ಮಾಡಬಹುದಾದ ಜನರೊಂದಿಗೆ ಮಾತನಾಡಲು ಕಲಿಯುತ್ತಾರೆ. ಉದಾಹರಣೆಗೆ, ಅವರು ಆಂಬ್ಯುಲೆನ್ಸ್ಗೆ ಕರೆ ಮಾಡಲು ಮತ್ತು ಫೋನ್ನ ಇನ್ನೊಂದು ಬದಿಯಲ್ಲಿರುವ ವ್ಯಕ್ತಿಗೆ ಡೆಸ್ಟಿನೇಷನ್ ತಲುಪಲು ಲ್ಯಾಂಡ್ ಮಾರ್ಕ್ಸ್ ನೀಡುವ ಕಾನ್ವರ್ಸೇಷನ್ಸ್ಗಳನ್ನು ಕಲಿಯುತ್ತಾರೆ. ಈ ಕಾನ್ವರ್ಸೇಷನ್ಸ್ಗಳನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ. ಸ್ಟೆಪ್ 1. ಗೋ ಓವರ್ ದ ಕಾನ್ಸೆಪ್ಟ್ ಆಫ್ ಸ್ಪೆಷಲೈಸ್ಡ್ ವೆಹಿಕಲ್ಸ್. ಈ ಹಂತದಲ್ಲಿ ಮೊಟ್ಟ ಮೊದಲಿಗೆ ವಿಶೇಷ ವಾಹನಗಳ ಪರಿಕಲ್ಪನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿ. ಉದಾಹರಣೆಗೆ, ವಾಟ್ ಡು ಯು ಯೂಸ್ ಟು ಡಿಗ್ ಅರ್ತ್? ವಾಟ್ ಡು ಯು ಡೂ ಇಫ್ ದೇರ್ ಈಸ್ ಎ ಫೈರ್? ವಾಟ್ ಡು ಯು ಕಾಲ್ ಇಫ್ ಸಮ್ವನ್ ಹ್ಯಾಸ್ ಟು ಬಿ ಟೇಕನ್ ಟು ದ ಹಾಸ್ಪಿಟಲ್? ಎಂಬ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಪಡೆಯಿರಿ. ಯಾರೊಬ್ಬರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕಾದ ಪರಿಸ್ಥಿತಿ ಬಂದರೆ ನೀವು ಇಂತಹ ಸಮಯದಲ್ಲಿ ಏನು ಮಾಡಬೇಕು ಎಂದು ವಿದ್ಯಾರ್ಥಿಗಳನ್ನು ಕೇಳಿ. ಅವರು ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಬಹುದು ಎಂದು ವಿವರಿಸಿ. ಆಂಬ್ಯುಲೆನ್ಸ್ಗಾಗಿ 102 ಅಥವಾ 108, ಪೊಲೀಸ್ಗಾಗಿ 100, ಫೈರ್ ಇಂಜಿನ್ ಅಂದರೆ ಅಗ್ನಿಶಾಮಕ ವಾಹನಕ್ಕಾಗಿ 101 ಸಂಖ್ಯೆಗೆ ಕರೆ ಮಾಡಬೇಕೆಂದು ವಿವರಿಸಿ. ಆಂಬ್ಯುಲೆನ್ಸ್ ಅವರ ಮನೆಗೆ ತಲುಪಬೇಕಾದರೆ ಅವರು ಯಾವ ರೀತಿಯ ಮಾಹಿತಿಯನ್ನು ಹೊಂದಿರಬೇಕು ಎಂದು ಯೋಚಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಿ. ಮನೆಯ ವಿಳಾಸವು ಅತ್ಯಂತ ಮುಖ್ಯವಾಗಿದೆ ಎಂದು ವಿವರಿಸಿ. ಮಾಡೆಲ್ ಕನ್ವರ್ಸೇಷನ್ ಎಕ್ಸ್ಚೇಂಜ್ ಅನ್ನು ಓದಿ ವಿವರಿಸಿ ವಿದ್ಯಾರ್ಥಿಗಳಿಗೆ 102 ಅಥವಾ 108 ಸಂಖ್ಯೆ ತಿಳಿದಿದೆ ಎಂದು ಖಚಿತಪಡಿಸಿಕೊಳ್ಳಿ.
ಸ್ಟೆಪ್ 2 ಸ್ಟೂಡೆಂಟ್ ವರ್ಕ್ ಇನ್ ಪೇರ್ಸ್. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಪೇರ್ಸ್ನಲ್ಲಿ ಕೆಲಸ ಮಾಡುತ್ತಾರೆ. ವಿದ್ಯಾರ್ಥಿಗಳ ಅಡ್ರೆಸ್ ಮತ್ತು ಅವರ ಮನೆಯ ಸಮೀಪವಿರುವ ಮೇಜರ್ ಲ್ಯಾಂಡ್ಮಾರ್ಕ್ಸ್ ಬರೆಯಲು ಅವರಿಗೆ ಸಹಾಯ ಮಾಡಿ. ಡ್ರಾಮಾ ಅಥವಾ ರೋಲ್ ಪ್ಲೇದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ವಿದ್ಯಾರ್ಥಿಗಳು ತಮ್ಮ ವರ್ಕ್ಬುಕ್ನಲ್ಲಿ ನೀಡಲಾದ ಕ್ಲೂಸ್ ಅಥವಾ ಲೀಡಿಂಗ್ ಸೆಂಟೆನ್ಸ್ಗಳ ಆಧಾರದ ಮೇಲೆ ತಮ್ಮ ಮತ್ತು ಆಂಬ್ಯುಲೆನ್ಸ್ ಕಾಲ್ ಸೆಂಟರ್ ನಡುವಿನ ಡೈಲಾಗ್ ಎಕ್ಸ್ಚೇಂಜ್ ಅನ್ನು ರೂಪಿಸುತ್ತಾರೆ. ಸ್ಟೆಪ್ 3 ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ದ ಕನ್ವರ್ಸೇಷನ್ ಮತ್ತು ಸ್ಟೆಪ್ 4 ಸ್ಟೂಡೆಂಟ್ಸ್ ಇನ್ಯಾಕ್ಟ್ ದ ಕನ್ವರ್ಸೇಷನ್ ಎಕ್ಸ್ಚೇಂಜ್. ಈ 2 ಸ್ಟೆಪ್ಸ್ಗಳನ್ನು ಮೊದಲ ಮೈಲ್ಸ್ಟೋನ್ನಲ್ಲಿ ತಿಳಿಸಿದ ಹಾಗೆಯೇ ಅನುಸರಿಸಿ. ನಂತರ ರಿವ್ಯೂಗಾಗಿ ಕನ್ವರ್ಸೇಷನ್ ಎಕ್ಸ್ಚೇಂಜ್ನ ಇನ್ಯಾಕ್ಟ್ನಲ್ಲಿ ಸರಿಯಾದ ಕ್ಲಾರಿಟಿ, ಇಂಟೊನೇಷನ್ ಹಾಗೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅನ್ನು ಬಳಸಿದ್ದಾರೆಯೇ ಎಂದು ಗಮನಿಸಿ. ಇಲ್ಲಿಯವರೆಗೆ ತಿಳಿಸಿದ ಅಂಶಗಳ ಮೂಲಕ ತಮಗೆಲ್ಲರಿಗೂ L&S ನ ಕಾನ್ವರ್ಸೇಷನ್ಸ್ಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ. ವಂದನೆಗಳು.